ಈ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಂ ಉತ್ವಳ್ಳಿ. ಮಧು, ಸ್ವಾಗತ ನಿಮಗೆ. ನಮಸ್ತೆ ರಾಘವೇಂದ್ರ. ಮಧು, ಜೊತೆಯಲ್ಲಿ ನಾವು ಚರ್ಚೆಯನ್ನ ಮುಂದುವರಿಸೋದಕ್ಕಿಂತ ಮುಂಚಿತವಾಗಿ ನೋಡೋದಾದ್ರೆ ಮುಖ್ಯವಾಗಿ ಇವತ್ತಿರ್ತಕ್ಕಂಥ ಪ್ರಶ್ನೆ ಏನು, ಅನುದಾನ ಯಾವ ರೀತಿಯಾಗಿರ್ತಕ್ಕಂಥ ದಾಳವಾಗ್ತಾ ಇದೆ. ಕೇಂದ್ರ ರಾಜ್ಯ ಸರ್ಕಾರದ ಮಧ್ಯೆ ಅನುದಾನ ತಾರತಮ್ಯ ಸಂಘರ್ಷ ಹೆಚ್ಚಾಗ್ತಾ ಇರುವಂತದ್ದು. ಫೆಬ್ರವರಿ 7ಕ್ಕೆ ಕಾಂಗ್ರೆಸ್ ದೆಹಲಿ ಚಲೋ, ಇತ್ತ ಬಿಜೆಪಿಯಿಂದ ಕೌಂಟರ್ ಧರಣಿಗೆ ಸಿದ್ಧತೆ. ಡಿಕೆ ಸುರೇಶ್ ವಿವಾದವನ್ನ ಮುಚ್ಚಿ ಹಾಕಲು ಡಿಕೆಶಿ ಅನುದಾನ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರಾ ಅಂತ ಕೂಡ ಪ್ರಶ್ನೆ ಮೂಡುವಂತ ಘಟನೆಗಳು ನಡೀತಾ ಇರುವಂತದ್ದು. ಹಾಗಿದ್ರೆ ಅನುದಾನದ ವಿಚಾರ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಆ ಅನುದಾನ ವಿಚಾರ ಏನು, ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳಾಗ್ತಾ ಇದ್ದಾವೆ, ಯಾರು ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆಗಳು ಒಂದು ಕಡೆ ಮೂಡ್ತಾ ಇದ್ದಾವೆ. ಅನುದಾನದ ವಿಚಾರದಲ್ಲಿ ದಿಲ್ಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಸಜ್ಜಾಗ್ತಾ ಇದ್ರೆ, ಇತ್ತ ವಿಧಾನಸೌಧದ ಎದುರು ಕೌಂಟರ್ ಪ್ರತಿಭಟನೆಗೆ ಬಿಜೆಪಿ ಕೂಡ ಸಜ್ಜಾಗ್ತಾ ಇದೆ. ಈ ಬಗ್ಗೆ ಯಾರು ಏನ್ ಹೇಳಿದ್ದಾರೆ ಮೊದಲು ನೋಡೋಣ. ಸಮೇತ ನಾವೆಲ್ಲ 136+2 138 ಶಾಸಕರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು 7ನೇ ತಾರೀಕು ಬೆಳಗಡೆ ನಾವೆಲ್ಲ ದೆಹಲಿಯಲ್ಲಿ ನಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಬೇಕು, ದೆಹಲಿಯ ಸರ್ಕಾರಕ್ಕೆ ಮುಟ್ಟಿಸಬೇಕು. ಆ ರೀತಿ ನಮ್ಮ ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಬರ ಪರಿಹಾರದ ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇರೋದ್ರ ಬಗ್ಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ರೈತ ವಿರೋಧಿ ನೀತಿಯ ವಿರುದ್ಧ ವಿಧಾನಸೌಧದ ಹತ್ರ ಇರತಕ್ಕಂಥ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾರೆ, ಹೋರಾಟವನ್ನ ಮಾಡ್ತಾರೆ. ಅಧಿವೇಶನ ಸಂದರ್ಭದಲ್ಲೂ ಕೂಡ ನಾವು ಒಳಗೆ ಮತ್ತು ಹೊರಗೆ ಹೋರಾಟವನ್ನ ಮುಂದುವರಿಸ್ತೇವೆ. 7ನೇ ತಾರೀಕಿಗೆ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ನಡೆಯುವ ಅವರ ಕೇಂದ್ರದ ಬಜೆಟ್ ನಲ್ಲೂ ಕೂಡ ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ. ನಾವು ಬರಗಾಲಕ್ಕೆ NDRF ಇಂದ ಫಂಡ್ ಕೇಳಿ 4 ತಿಂಗಳಿಂದ ಇವತ್ತವರೆಗೆ ಒಂದು ಪೈಸೆನೂ ಕೊಟ್ಟಿಲ್ಲ. ಅನಿವಾರ್ಯವಾಗಿ ನಾವು ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ. ನೀವು ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆ 2004ರಿಂದ 2014 ತನಕ UPA ಅವಧಿಯಲ್ಲಿ ಕರ್ನಾಟಕಕ್ಕೆ ಯಾವ್ಯಾವ ಇಲಾಖೆಗಳಿಂದ ಯಾವ್ಯಾವ ಅಭಿವೃದ್ಧಿ ಚಟುವಟಿಕೆಗಳಿಗೆ ಎಷ್ಟು ಹಣ ಬಂದಿದೆ, 2014ರಿಂದ 2024 ಅವಧಿಯಲ್ಲಿ ಮೋದಿ ಸರ್ಕಾರದಲ್ಲಿ ರಾಜ್ಯಕ್ಕೆ ಎಷ್ಟು ಹಣ ಬಂದಿದೆ, ಇದರ ಒಂದು ಶ್ವೇತಪತ್ರವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕು. ಐ ರಿಸ್ಟ್ರಿಕ್ಟ್ ಮೈಸೆಲ್ಫ್ ಅವ್ರು ಹೇಳಿರ್ತಕ್ಕಂಥ ಒಂದ್ ನಿಜ ಇದ್ರೆ, ಸೌತ್ ಇಂಡಿಯನ್ ಏನ್ ರೆವಿನ್ಯೂ ಕಲೆಕ್ಷನ್ ಆಗುತ್ತೆ, ನಮ್ಗೆ 2014 ಇಸ್ವಿಗಿಂತ ಮುಂಚೆ ನಮಗೇನು ದುಡ್ಡು ಸಿಗ್ತೈತೆ ಆ ಪಾಲ್ ಸಿಗ್ತಲ್ಲ, ಹಂಗಾಗಿ ಸೌತ್ ಇಂಡಿಯಾಗಳಿಗೆ ಡೆವಲಪ್ಮೆಂಟ್ ದುಡ್ಡು ಕಮ್ಮಿ ಬರ್ತಾ ಇದೆ. ಅದ್ರ ಮೇಲೆ ಅವ್ರು ಏನ್ ಹೇಳಿದಾರೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ, ನೀವು ಅವ್ರನ್ನ ಕೇಳಿ. ಈ ರೀತಿ ದೇಶವನ್ನೇ ವಿಭಜನೆ ಮಾಡಬೇಕು ಅಂತ ಒಬ್ಬ ಸದಸ್ಯ ಹೇಳಿಕೆಯನ್ನು ಕೊಟ್ಟಾಗ ಕಾಂಗ್ರೆಸ್ ಪಕ್ಷದವರು ಅವನನ್ನ ಉಚ್ಚಾಟನೆ ಮಾಡಬೇಕಿತ್ತು. ಉಚ್ಚಾಟನೆ ಮಾಡೋದನ್ನು ಬಿಟ್ಟು ಕರ್ಕೊಂಡೋಗಿ ಪ್ರತಿಭಟನೆ, ಧರಣ, ಯಾವ ಲೆಕ್ಕ ಸ್ವಾಮಿ ನಿಮ್ ಈ ಡ್ರಾಮಾ, ಈ ಡೋಂಗಿಗಳೆಲ್ಲ ಬಿಟ್ಟು ನಿಮ್ಮ ಲೂಟಿ ಕರ್ನಾಟಕವನ್ನ ಲೂಟಿ ಹೊಡಿತಾ ಇದ್ದೀರಾ. 2012-13 ಸಮಯವನ್ನ ನಾವು ಇಲ್ಲಿ ಒಂದು ಬಾರಿ ನೆನಪನ್ನ ಮಾಡ್ಕೊಳ್ಳೋಣ. ಬಹುತೇಕವಾಗಿ UPA ಸರ್ಕಾರದ 10 ವರ್ಷದ ಅವಧಿ ಮುಗಿತಾ ಇರುತ್ತೆ. ಆ ಒಂದು ಸಂದರ್ಭ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇರುತ್ತೆ, ದೇಶಾದ್ಯಂತ ಏನೆಲ್ಲ ಹೋರಾಟಗಳಾಗ್ತಾ ಇರ್ತವೆ. ಆದ್ರೆ ಇದು ಅಚ್ಚರಿ ಅನ್ಸುವಂತಕ್ಕಂಥ ಬೆಳವಣಿಗೆ. ಮಧು, ಇನ್ನೇನು ಕೆಲವು ಸಮಯ ಚುನಾವಣೆಗೆ ಉಳಿದಿರುವಂತದ್ದು. ಫೆಬ್ರವರಿ 7ಕ್ಕೆ ಇವರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಬಹುತೇಕವಾಗಿ ಫೆಬ್ರವರಿ 8 ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಚುನಾವಣಾ ನೀತಿ ಸಂಹಿತೆ ಕೂಡ ಬರುವಂತ ಸಾಧ್ಯತೆ ಇದೆ. ಕೊಡಬೇಕು ಅಂದ್ರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಕೊಡುವಂತ ಸಾಧ್ಯತೆಗಳು ಈಗ ಇಲ್ಲ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದನ್ನ ಏನನ್ನ ಸೂಚಿಸುತ್ತೆ, ಇದರ ಹಿಂದಿರ್ತಕ್ಕಂಥ ಲೆಕ್ಕಾಚಾರ ಏನು ಅಂತ? ರಾಘವೇಂದ್ರ, ಅನ್ಡೌಟೆಡ್ಲಿ ಇದು ಪೊಲಿಟಿಕಲ್ ಶೋ ಆಫ್ ಸ್ಟ್ರೆಂತ್. ಒಂದು ಮೆಸೇಜ್ ಅನ್ನ ಪೊಲಿಟಿಕಲಿ ಕೊಡಬೇಕು. ಯಾಕಂದ್ರೆ ಒಂದು ಸ್ಟೇಟ್ಮೆಂಟ್ ಯಾವ ರೀತಿಯ ಡ್ಯಾಮೇಜ್ ಅನ್ನ ಎಷ್ಟು ಇಂಟೆನ್ಸಿವ್ ಆಗಿ ಮಾಡಿದೆ ಅನ್ನುವಂಥದ್ದು ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿರೋದ್ರಿಂದಲೇ ಸ್ವತಃ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ನಿಂತು ಗುಡುಗಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಏಕತೆಯ ಮಂತ್ರವನ್ನ ತಮ್ಮ ಮಾತಿನ ಮೂಲಕ ನಾನು ಮೈಸೆಲ್ಫ್ ಖರ್ಗೆ ಅಂತ ಹೇಳಿರುವಂಥದ್ದು. ಅದು ಒಂದು ಭಾಗ. ಆದರೆ ಕೊಟ್ಟಿರುವಂಥ ಹೇಳಿಕೆಯ ಕಾಂಟೆಕ್ಸ್ಟ್ ಏನು ಅನ್ನುವಂಥ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಲಿಕ್ಕೆ DK ಶಿವಕುಮಾರ್ ಅವರು ಅವರ ಸಹಜವಾದ ಅಂತಃಶಕ್ತಿ ಆಗಿರುವಂಥ ಏಕೈಕ ಸಂಸದ ಬೇರೆ ಪಾರ್ಟಿಗೆ ಅವರ ಒಂದು ಹೇಳಿಕೆ ಕಾಂಟೆಕ್ಸ್ಚುಯಲ್ ರೆಫರೆನ್ಸ್ ಅನ್ನು ಮಾಡಲಿಕ್ಕೆ ಅಲ್ಲಿ ಹೋಗಿ ಒಂದು ಸಿಂಬಾಲಿಕ್ ಜೆಸ್ಚರ್ ರೀತಿ ಒಂದು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರುವಂಥ ಅದಕ್ಕೆ ಪ್ರತಿಕ್ರಿಯೆ ರೀತಿ ಇಲ್ಲಿ ಕೂಡ ವಿಧಾನಸೌಧದ ಮುಂದೆ BJP ಅವರು ಬರದ ವಿಚಾರ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ಈಗಾಗಲೇ ಹೇಳಿದಂಗೆ ಅನ್ಡೌಟೆಡ್ಲಿ ರಾಜಕೀಯ ಶಕ್ತಿ ಪ್ರದರ್ಶನ. ಆದರೆ ಅದರ ಹೊರತಾಗಿ ಈ ಅನಾಲಗಿಯನ್ನೇ ನಾವು ನೋಡೋದಾದ್ರೆ ಕರ್ನಾಟಕದ ರಾಜಕೀಯ ಇತಿಹಾಸವೇ ಹೇಳುತ್ತೆ. ಏನಂತ, ಏಕೀಕರಣ ಅಂತ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯನವರು ಅತ್ಯಂತ ಜನಪರವಾಗಿ ಮತ್ತು ದೂರದೃಷ್ಟಿಯಿಂದ ಭಾಷಣಗಳನ್ನು ಮಾಡುವಾಗ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಮತ್ತು
ಪ್ರಕ್ರಿಯೆಗಳಿಗೆ ಚಾಲ್ತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರ ಸುತ್ತಮುತ್ತ ಇದ್ದಂಥ ಹಳೆ ಮೈಸೂರಿನ ಜನಪ್ರತಿನಿಧಿಗಳು ಇವತ್ತೇನು ಅಖಂಡ ಕರ್ನಾಟಕದ ಬಗ್ಗೆ ಮಾತನಾಡ್ತಾರಲ್ಲ ಅಂತಹ ಒಂದು ರೂಟಿಂದ ಬಂದಿರುವಂತಹ ನಾಯಕರುಗಳು ಕೂಡ ಇಂಥ ಒಂದು ಸಾಹಸಕ್ಕೆ ಕೈ ಹಾಕಬೇಡಿ, ಇಂಥ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಬೇಡಿ, ಏಕೀಕರಣ ಬೇಡ, ನಮ್ಮ ಒಂದು ಸಂಪತ್ಭರಿತವಾದಂಥ ದಕ್ಷಿಣದ ಮೈಸೂರು ರಾಜ್ಯ, ಅವತ್ತೇನು ಮೈಸೂರು ರಾಜ್ಯ ಏನಂತ ದಕ್ಷಿಣದ ಮೈಸೂರು ರಾಜ್ಯದ ಸಂಪತ್ತನ್ನ ಉತ್ತರದ ಲಿಂಗಾಯತ ನಾಯಕರುಗಳ ಅಧಿಕಾರಕ್ಕೋಸ್ಕರ ನಾವು ಕೊಟ್ಟಂಗಾಗತ್ತೆ, ಅಲ್ಲಿನ್ನೂ ಬರ ಮತ್ತು ಏನು ಅನಾಚಾರಗಳು ತಾಂಡವಾಡ್ತಾ ಇದೆ, ಅವ್ರಿಗೆ ಯಾಕೆ ನಾವು ದುಡಿದು ಕೊಡಬೇಕು ಅನ್ನುವಂಥ ಒಂದು ಮಾತುಗಳನ್ನ ಹೇಳಿದ್ರು, ಎಚ್ಚರಿಕೆಯನ್ನು ಕೊಟ್ಟಿದ್ರು. ಕರ್ನಾಟಕದ ಒಳಗಡೆ ಎಕ್ಸಾಕ್ಟ್ಲಿ, ಕರ್ನಾಟಕದ ಒಳಗಡೆ ಆ ಕಾರಣಕ್ಕೆ ಅನಾಲಗಿಯನ್ನು ಹೇಳ್ತಾ ಇರೋದು. ಆದ್ರೆ ಒಬ್ಬ ದೂರದೃಷ್ಟಿ ಮುತ್ಸದ್ದಿ ನಾಯಕನಿಗೆ, ಒಂದು ಕರ್ನಾಟಕದ ಕಲ್ಪನೆ ಇರುವಂತ ಒಬ್ಬ ಸಂಕಲ್ಪ ಇರುವಂತ ನಾಯಕನಿಗೆ ರಾಜಕೀಯ ಅಧಿಕಾರವನ್ನು ನೋಡಲ್ಲ, ನನಗೇನು ಸಿಗುತ್ತೆ ಏನು ಬಿಡುತ್ತೆ ಅಂತ ನೋಡಲ್ಲ. ಅವ್ರು ಅದನ್ನ ಮಾಡಿದ್ರು, ಅದಾದ ನಂತರ ಅಧಿಕಾರವನ್ನು ಕಳ್ಕೊಂಡ್ರು ಇವೆಂಚುಲಿ. ಮತ್ತು ಈಗ ನೋಡಿ ಲಿಂಗಾಯತ ಪ್ರಾಬಲ್ಯ ಅನ್ನುವಂಥದ್ದು ಎಷ್ಟು ದೊಡ್ಡ ಮಟ್ಟದಲ್ಲಿದೆ ರಾಜ್ಯ ರಾಜಕಾರಣದಲ್ಲಿ, ಕುರ್ಚಿ ಗದ್ದಿಗೆಯಲ್ಲಿ ಹಲವಾರು ದೊಡ್ಡ ಹೆಸರುಗಳನ್ನ. ಆದರೂ ಕೂಡ ಅಖಂಡ ಕರ್ನಾಟಕ ಇವತ್ತಿದೆ ಅಂತಂದರೆ ಕೆಂಗಲ್ ಹನುಮಂತ ಮಹಾನ್ ಧೀಮಂತ ರಾಜಕೀಯ ನಾಯಕರುಗಳು, ಹೋರಾಟಗಾರರು ಬೇರೆ ಇದ್ದಾರೆ, ಬೇರೆ ಬೇರೆ ಪಾಟೀಲ ಪುಟ್ಟಪ್ಪರಂಥ ಹಲವಾರು ಮಹನೀಯರಿದ್ದಾರೆ. ಆದರೆ ರಾಜಕೀಯ ನೇತಾರಲ್ಲ ಅಂತ ಒಂದು ಸಂಕಲ್ಪ ಶಕ್ತಿ ಬೇಕು ಅಂತ. ಅದೇ ಅನಾಲಗಿಯನ್ನು ನಾವು ಇವತ್ತು ಕೂಡ ನೋಡೋಣ. ಬೆಂಗಳೂರು ಅತಿ ಹೆಚ್ಚು ಆದಾಯವನ್ನು ಕೊಡ್ತಾ ಇರುವಂಥ ರಾಜ್ಯದ ಏಕೈಕ ನಗರ. ಹಾಗಂತ ನಾವು ಏನು ಕಲಬುರಗಿ, ರಾಯಚೂರು, ಕೊಪ್ಪಳ ಇಲ್ಲೆಲ್ಲ ವಿಶೇಷ ಸ್ಥಾನಮಾನ ಕೊಟ್ಟಿರುವಂಥ ಆ ಒಂದು ಉತ್ತರ ಕರ್ನಾಟಕದ ಭಾಗಕ್ಕೆ ಯಾಕೆ ಸ್ಪೆಷಲ್ ಪ್ಯಾಕೇಜನ್ನು ಕೊಡ್ತಾ ಇದೀವಿ? ಅದು ನಮ್ಮ ನೆಲ, ಅವರು ನಮ್ಮ ಜನ ಅನ್ನುವಂಥ ಭಾವನೆ, ಒಂದು ಇನ್ಕ್ಲೂಸಿವಿಟಿ ಬೇಕು ಅನ್ನೋ ಕಾರಣಕ್ಕೆ ಸಮಗ್ರವಾಗಿ ಅಭಿವೃದ್ಧಿ ಆದಂಥ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕದ ಡೆವಲಪ್ಮೆಂಟ್ ಮಾಡಲು ಕಾಣಲಿಕ್ಕೆ ಸಾಧ್ಯ. ಇದನ್ನೇ ನಾವು ಬ್ರಾಡರ್ ಲೆವೆಲಲ್ಲಿ ನೋಡಿದಾಗ ಕಾಶ್ಮೀರ ನಮ್ಮದಲ್ವಾ, ಈಸ್ಟರ್ನ್ ಸ್ಟೇಟ್ಸ್ ನಮ್ಮದಲ್ವಾ, ಓಕೆ ನಾವು ಅತಿ ಹೆಚ್ಚು ದುಡಿತಾ ಇದೀವಿ, ನಮಗೆ ಬೇಕು, ಹಕ್ಕು ಕೇಳೋದ್ರಲ್ಲಿ ತಪ್ಪಿಲ್ಲ, ಅನ್ಯಾಯ ಅಥವಾ ಕೇಳೋಣ. ಆದರೆ ಅಭಿವೃದ್ಧಿ ಅಂತ ಬಂದಾಗ ಸಮಗ್ರ ಅಭಿವೃದ್ಧಿ ಆದರೆ ಮಾತ್ರ ತಾನೇ ಭಾರತದ ಅಭಿವೃದ್ಧಿ ಅನ್ನುವಂಥ ಒಂದು ಅನಾಲಗಿಯನ್ನು ಕೂಡ ನೋಡಬೇಕಾಗತ್ತೆ. ಆದರೆ ಇಂಥ ಸಂದರ್ಭದಲ್ಲಿ ಡಿವಿಸಿವ್ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಕಾಂಟೆಕ್ಸ್ಚುಯಲ್ ರೆಫರೆನ್ಸ್ ಏನೇ ಇರಲಿ, ಆದರೆ ಅದರ ಎಲ್ಲಿಗೆ ತಲುಪುತ್ತೆ ಮತ್ತು ಯಾವ ರೀತಿಯ ವಿಚಾರಗಳಾಗುತ್ತೆ ಸಂಶಯವಾಗಿ ಖಡಾಖಂಡಿತವಾಗಿ ಅತ್ಯಂತ ಸ್ಪಷ್ಟವಾದಂಥ ಶಬ್ದಗಳಲ್ಲಿ ಪ್ರತಿಯೊಬ್ಬರು ಕೂಡ ಖಂಡಿಸಲೇಬೇಕು. DK ಸುರೇಶ್ ಅವರು ಹೇಳದಂತ ಪ್ರತ್ಯೇಕ ರಾಷ್ಟ್ರವನ್ನ ಕೇಳಬೇಕಾಗತ್ತೆ. ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಯೋಚನೆ ಎಲ್ಲ ಇದೆಯೋ ಗೊತ್ತಿಲ್ಲ. ಇಲ್ಲಿ ರಾಷ್ಟ್ರ ಅಂದಾಗ ಕೇವಲ ಎಕಾನಮಿ ಒಂದೇ ಅಲ್ಲ, ಭದ್ರತೆ ಮುಖ್ಯವಾಗುತ್ತೆ, ಸಮಗ್ರವಾಗಿರ್ತಕ್ಕಂಥ ಒಂದು ಡೆಮೋಗ್ರಫಿ. ಆದ್ರೆ ಅವರು ಕೇಳಲಿಕ್ಕೆ ನೋಡಿ, ಈಗ ಬಿಜೆಪಿ ಅವರು, ಈಗ ಬಿಜೆಪಿ ನಾಯಕರು ಅದನ್ನು ಕೂಡ ಹೇಳ್ತೀನಿ, ಆ ಪರ್ಸ್ಪೆಕ್ಟಿವ್ ಅಲ್ಲಿ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ರು ಏನಂತ, ಆವಾಗ UPA ಎಷ್ಟು ಕೊಟ್ಟಿತ್ತು, ಇವಾಗ NDA ಹಾಗೆ ನನ್ನ ಪ್ರಶ್ನೆ ಈಗ ನೆಕ್ಸ್ಟ್ ಅದೇ ಇರುವಂತದ್ದು ಮಧು. ಏನಂದ್ರೆ ಈಗ ನೋಡಿ, ಒಂದು ಕಡೆಯಿಂದ ನೋಡ್ತಾ ಇದ್ದಾರೆ, ಈಗ ಇವ್ರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಒಂದು ರೀತಿಯಿಂದ ಪೆಂಡೋರಾ ಬಾಕ್ಸ್ ಅನ್ನ ಓಪನ್ ಮಾಡುತ್ತಲ್ವಾ. ಈಗ ಬಿಜೆಪಿ ಅವರು ಏನ್ ಮಾಡ್ತಾರೆ, ಒಂದು ಕಂಪ್ಯಾರಿಸನ್ ಮಾಡ್ತಾರೆ. ಯಾಕಂದ್ರೆ ಇತ್ತೀಚೆಗಷ್ಟೇ ನಾವು ಒಂದು ಎಕನಾಮಿಕ್ ಸರ್ವೆ ಅನ್ನ ಗಮನಿಸಿದಾಗ, ನಮ್ಮ ದೇಶದ ಹಣಕಾಸು ಸಚಿವಾಲಯದ ರಿಪೋರ್ಟ್ ಅನ್ನು ನೋಡಿದಾಗ ಕಳೆದ 10 ವರ್ಷ ಅಂದ್ರೆ 2004ರಿಂದ 2014 ತನಕ ಕೇವಲ 50ರಿಂದ 60 ಸಾವಿರ ಕೋಟಿ ರೂಪಾಯಿ ಮಾತ್ರ ಕರ್ನಾಟಕಕ್ಕೆ ಕೊಟ್ಟಿರುತ್ತೆ ಅವತ್ತು UPA ಸರ್ಕಾರ. ಅದೇ ಈ ಒಂದು ಸರ್ಕಾರ ಬಂದ ಮೇಲೆ, NDA ಸರ್ಕಾರ ಬಂದ ಮೇಲೆ ಸುಮಾರು 2,40,000ರಿಂದ 2,70,000 ಕೋಟಿವರೆಗೂ ಕೂಡ ಕರ್ನಾಟಕಕ್ಕೆ ಅನುದಾನವನ್ನು ಕೊಟ್ಟಿರುವಂತದ್ದು. ರೈಲ್ವೆಗಾಗಿ ಸುಮಾರು 27,000 ಕೋಟಿಯನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ 800-900 ಕೋಟಿ ಇತ್ತು ಅಂತ ಹೇಳಿ ಕೂಡ. ಈಗ ಅಂದ್ರೆ ಪ್ರತಿಯೊಂದು ಲೆಕ್ಕಾಚಾರಗಳನ್ನಿಟ್ಟಾಗ ಇವರ ಲೆಕ್ಕಾಚಾರ ಮತ್ತೆ ಬ್ಯಾಕ್ ಫೈರ್ ಆಗುವಂತ ಲಕ್ಷಣಗಳು ಕಾಣಿಸುತ್ತೆ. ಇದಕ್ಕೆ ಕಾಂಟ್ರಡಿಕ್ಟರಿ ಆಗಿ ಕಾಂಗ್ರೆಸ್ ಅಥವಾ ಬಿಜೆಪಿಯ ವಿರೋಧ ಮಾಡುವಂತ ಯಾವುದೇ ಪ್ರತಿಪಕ್ಷ ನಾಯಕರ ಬಳಿ ಅದರದ್ದೇ ಆದಂತ ಡಾಟಾ ಇದೆ. ಯಾವ ರೀತಿ 18-19 ಇಂಟರಿಮ್ ಬಜೆಟ್ ನಾನು ಹೇಳ್ತಾ ಇರೋದು ಈಗಿಂದಲ್ಲ, ಆವಾಗ ಎಷ್ಟು 24.5 ಲಕ್ಷ ಕೋಟಿ ಬಜೆಟ್ ಇದ್ದಂಥ ಸಂದರ್ಭ ಆವಾಗಿನ ಇಂಟರಿಮ್ ಬಜೆಟ್. ಇವಾಗ ಎಷ್ಟಾಗಿದೆ 5 ವರ್ಷದಲ್ಲಿ 45 ಲಕ್ಷ ಕೋಟಿ ಬಜೆಟ್. ಅಂದ್ರೆ ಸಂಗ್ರಹ ಮತ್ತು ಬಜೆಟ್ ಗಾತ್ರ ಜಾಸ್ತಿ ಆದ್ರೂ ಕೂಡ ಅಲೋಕೇಶನ್ ಅಲ್ಲಿ ಯಾಕೆ ಅನ್ಯಾಯ ಆಗ್ತಾ ಇದೆ ಅಂತ ಕೇಳ್ತಾ ಇರುವಂತ ಸಹಜ ಪ್ರಶ್ನೆಗೆ ಸಹಜವಾದ ವಾಸ್ತವದ ಆಧಾರದಲ್ಲಿ ನೋಡಿದ್ರೆ ಹಕ್ಕು ಕೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಯಾಕಂದ್ರೆ ಅಷ್ಟು ಕೊಡ್ತಾ ಇದೀವಿ ನಾವು. ಅವಾಗ GST ಇರಲಿಲ್ಲ, ಇವಾಗ GST ಬಂದಿದೆ. ಮತ್ತು UPA ಮತ್ತು NDA ಒಂದು ಅಲೋಕೇಶನ್ ಅನ್ನ GST ಹೊರತಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅತಿ ಹೆಚ್ಚು ಕೊಡ್ತಾ ಇರುವಾಗ ಕೊಡಿ ಅಂತ ಕೇಳಿದ್ರಲ್ಲಿ ತಪ್ಪಿಲ್ಲ. ಆದರೆ ಕೇಳುವಂಥ ಸಂದರ್ಭದಲ್ಲಿ ಒಂದು ದೇಶೀಯ ಕಲ್ಪನೆಯನ್ನು ಕೂಡ ಇಟ್ಟುಕೊಂಡು ದೇಶ ಅಭಿವೃದ್ಧಿ ಆದರೆ ತಪ್ಪೇನು ಅನ್ನೋಂಥ ಒಂದು ಬರುತ್ತೆ. ಆದರೆ ಇವರ ಒಂದು ಆಕ್ಷೇಪ ಏನು, ನಮ್ಮ ದುಡ್ಡನ್ನು ತೆಗೆದುಕೊಂಡು UP ಪ್ರೋಗ್ರೆಸಿವ್ ವೆರಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟೇಟ್ ಇನ್ ದ ಕಂಟ್ರಿ ಅಂತ ನೀವು ಪ್ರಮೋಟ್ ಮಾಡ್ಕೊಳ್ಳೋದಾದರೆ ನಿಮ್ಮ ಪೊಲಿಟಿಕಲ್ ಬೆನಿಫಿಟ್ಗೋಸ್ಕರ ನಮ್ಮ ಶ್ರಮವನ್ನು ಹಾಳು ಮಾಡಬೇಡಿ ಅನ್ನುವಂಥದ್ದು ಅವರ ಒಂದು ಆರೋಪ ಆಕ್ಷೇಪ. ಆದರೆ ಮೋದಿಯವರು ಕರ್ನಾಟಕದಲ್ಲಿ ಅಥವಾ BJP ನಾಯಕರು ಯಾಕೆ ಮೋದಿಯವರೇ ಭಾಷಣಗಳಲ್ಲಿ ಬಂದಾಗ ದೇಶ ಕಟ್ಟುವಲ್ಲಿ ಬೆಂಗಳೂರಿನ ಜನರ, ದೇಶ ಕಟ್ಟುವಲ್ಲಿ ರಾಯಚೂರಿನ ಜನರ ಕೊಡುಗೆ ಇದೆ ಅಂತಲೇ ಹೇಳ್ತಾರೆ. ಸೊ ಅದು ನಾಯಕತ್ವ ಮತ್ತು ರಾಜಕಾರಣಕ್ಕಿರುವಂಥ ಒಂದು ತಿನ್ನ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಇವರು ಕೇಳ್ತಿರುವಂಥ ತಪ್ಪಲ್ಲ. ಆದರೆ ಈಗ ಒಂದು ಮನೆ
ಮನೆಯಲ್ಲಿ ಎಂದಾಗ ಸಾಕಷ್ಟು ಅಲ್ಲಿ ಎಲ್ಲರೂ ಒಪ್ಕೊಳ್ಳೇಬೇಕಂತಿಲ್ಲ, ಅಲ್ಲಿ ವಾದ ವಿವಾದಗಳು ನಡೀತಾವೆ. ಆದ್ರೆ ಪ್ರತ್ಯೇಕ ರಾಷ್ಟ್ರ ಅನ್ನುವಂಥ ಪದ ಬಳಕೆ ಮಾಡೋದಿದೆಯಲ್ಲ, ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಆಕ್ಷೇಪ ಅದು ಪ್ರತ್ಯೇಕ ರಾಷ್ಟ್ರ ಇವತ್ತೇನಲ್ಲ, ಈ ದ್ರವಿಡಿಯನ್ ಕಲ್ಚರ್ ಅದರಲ್ಲೂ ಕೂಡ ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ಇಂಥದ್ದೊಂದು ರುಚಿಯನ್ನ ಕಂಡಿರೋದ್ರಿಂದ ಅಣ್ಣಾದೊರೆ ಮೊದಲೇನು ಪಾರ್ಟಿಯನ್ನ ಫ್ಲೋಟ್ ಮಾಡಿದಂತ ಸಂದರ್ಭದಲ್ಲಿ 60s ಸಂದರ್ಭದಲ್ಲಿ ಏನು ರಾಜ್ಯಸಭೆಯಲ್ಲಿ ಭಾಷಣ ಮಾಡ್ತಾರೆ, ಈ ಒಂದು ಸಪರೇಟಿಸ್ಟ್ ನೇಷನ್ ಬಗ್ಗೆ ಏನು ಮಾತನಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ಖುದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವ್ರಿಗೆ ಬುದ್ಧಿವಾದವನ್ನ ಹೇಳಿದ್ರು. ಮತ್ತು ಸ್ವತಃ ಕಾಂಗ್ರೆಸ್ ಸರ್ಕಾರ ಅವತ್ತು ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಈ ರೀತಿ ಪ್ರತ್ಯೇಕತೆ ಮಾತನಾಡುವಂತ ಯಾವುದೇ ಪಕ್ಷ ನಾಯಕರ ಒಂದು ಶಾಸಕತ್ವ ಅಥವಾ ಪ್ರತಿನಿಧಿತ್ವವನ್ನು ಅಸಿಂಧು ಮಾಡ್ತೀವಿ, ಪಾರ್ಟಿಯನ್ನು ಅಸಿಂಧು ಮಾಡ್ತೀವಿ ಅನ್ನೋ ಮೆಸೇಜ್ ಅನ್ನ ಪರಿಸ್ಥಿತಿ ಆನ್ ರೆಕಾರ್ಡ್ ಇತ್ತು ಅಂತ ಆ ಒಂದು ಹಿಸ್ಟ್ರಿಯೇ ಅವರಿಗೆ ಗೊತ್ತಿಲ್ಲ. ಸೊ ಅವತ್ತಿನಿಂದನೂ ಕೂಡ ದೇಶ ಅಂತ ಬಂದಾಗ ಈ ವಿಚಾರದಲ್ಲಿ ಆದ್ರೆ ಅವಾಗ ಅಣ್ಣಾದೊರೆ ತುಂಬಾ ಏನು ತಿನ್ ಡಿಫರೆನ್ಸ್ ಅಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ರು, ಅದನ್ನ ಪ್ಯಾಚ್ ಅಪ್ ಮಾಡ್ಕೊಂಡಿದ್ರು ಅಂದ್ರೆ, ನಾನು ಕಲ್ಚರಲ್ ಐಡೆಂಟಿಟಿ ಬಗ್ಗೆ ಮಾತಾಡಿದೆ, ನಮ್ಗೆ ದೇಶ ಒಡೆಯುವ ಉದ್ದೇಶ ಇಲ್ಲ ಅಂತ ಅಷ್ಟೇ ಹೇಳಿ ಕಡೆಗೆ ಎಸ್ಕೇಪ್ ಆಗಿ ಪರಿಸ್ಥಿತಿಯ ವ್ಯಂಗ್ಯ ಅಂದ್ರೆ ನೋಡಿ, ತಮ್ಮ ಪಕ್ಷದ ನಾಯಕನೇ ರಾಹುಲ್ ಗಾಂಧಿ ಭಾರತ್ ಜೋಡೋ ಅಂತೇಳಿ ನಾನು ಭಾರತವನ್ನ ಜೋಡಿಸ್ತೀನಿ, ಕಂಡ ಇಡೀ ದೇಶದ ತುಂಬಾ ಪ್ರೀತಿಯ ಅಂಗಡಿ ತೆರಿತೀನಿ ಅಂತ ಹೋಗ್ತಾ ಇದ್ರೆ, ಅವರದೇ ಪಕ್ಷದ ಸಂಸದ ದೇಶವನ್ನ ಒಡೆಯುವಂತ ಮಾತನಾಡ್ತಾರೆ. ಅವರ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವಂತ ಒಂದು ಅಲ್ಲಿ ನೈತಿಕವಾಗಿರ್ತಕ್ಕಂಥ ಅಧಿಕಾರ ಆಗ್ಲಿ, ಅಲ್ಲಿ ಮನಸ್ಥಿತಿ ಆಗ್ಲಿ ಕಾಂಗ್ರೆಸ್ ನಲ್ಲಿ ಇಲ್ಲದೆ ಇರೋದು ಕೂಡ ಇಂಥ ಒಂದು ರೀತಿಯಾಗಿರ್ತಕ್ಕಂಥ ಹೋರಾಟಗಳಿಗೆ ಕಾರಣ ಆಗುತ್ತೆ. ಈ ಕಾರಣಕ್ಕೇನೆ ಈಗ ನಿನ್ನೆ ಅಥವಾ ಮೊನ್ನೆ ನಡೆದಂತ ಏನು ಚುನಾವಣಾ ತಯಾರಿಯ ಪೂರ್ವಭಾವಿ ಸಭೆಯಲ್ಲಿ ಸ್ವತಃ ಸಿದ್ದರಾಮಯ್ಯ ಕೂಡ ಈ ಒಂದು ಮಾತನ ಸಂದೇಶವನ್ನು ಕೊಟ್ಟಿರೋದು, ಬಿಜೆಪಿಗೆ ಅಸ್ತ್ರವಾಗುವಂತ ಹೇಳಿಕೆಗಳನ್ನು ಯಾವ ನಾಯಕರುಗಳು ಕೊಡಬೇಡಿ ಅಂತ. ಜೊತೆಗೆ ಸ್ವತಃ ಸಿದ್ದರಾಮಯ್ಯನವರಿಂದ ಹಿಡಿದು ದಿಲ್ಲಿಯ ಏನೋ ಖರ್ಗೆ ಅವರಿಗೂ ಕೂಡ ಎಲ್ಲರೂ ಕೂಡ ಈ ವಿಚಾರವನ್ನು ಖಂಡಿಸಿದ್ದಾರೆ. ಆದರೆ ಬೇರೆ ರೀತಿ ಇಲ್ಲಿನ ನಾಯಕರುಗಳು ಸಮರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ, ಕಾಂಟೆಕ್ಸ್ಚುಯಲ್ ರೆಫರೆನ್ಸ್ ಅನ್ನು ಕೊಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಸುರೇಶ್ ಅವರು ಈ ಒಂದು ಮಾತನ್ನ ಯಾವ ಲೆಕ್ಕಾಚಾರದಲ್ಲಿ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡಿದ್ರು, ಆದರೆ ಅದು ಸೌಂಡ್ ಆಗುವಂತ ರೀತಿ, ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ವಿಶ್ವ ಭೂಪಟದಲ್ಲಿ ಆಸ್ ಎ ಇಂಡಿಯಾ ಹೋಲ್ ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಒಂದ್ ರೀತಿ ಕಾಂಟ್ರಡಕ್ಷನ್ ಅಂತ ಕಾಣುತ್ತೆ. ಸಹಜವಾಗಿ ಬಿಜೆಪಿ ಅದನ್ನು ಪೊಲಿಟಿಕಲಿ ಯೂಸ್ ಮಾಡ್ಕೋತಾ ಇದೆ. ಖಂಡಿತವಾಗಿ ಅಂದ್ರೆ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಗಮನಿಸೋದಾದ್ರೂ ಕೂಡ, ಹಾಗಿದ್ರೆ ಇದು ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಅದರಲ್ಲೂ ಕುರುಕ್ಷೇತ್ರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಂಥ ಪರಿಣಾಮ ಆಗುತ್ತೆ, ಇವತ್ತು ನಾವು ಪ್ರಮುಖವಾಗಿ ಚರ್ಚೆ ಮಾಡ್ತಿರುವಂತಹ ಕುರುಕ್ಷೇತ್ರದ ಲೋಕಸಭಾ ರಣಕಣ ಯಾವುದು, ಇವೆಲ್ಲ ವಿಚಾರಗಳಿಗೆ ನಿಮಗೆ ಉತ್ತರವನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಸ್ಮಾಲ್ ಬ್ರೇಕ್.